ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ ಅವಾರಿ. ಎಷ್ಟೊಂದು ಜನ ಕೇಳ್ತಿರ್ತೀರಾ, ನಮಗೆ ಫ್ಲೆಕ್ಸಿಬಿಲಿಟಿ ಇಲ್ಲ ಮೇಡಮ್, ಏನಾದರೂ ಆಸನ ಮಾಡಬೇಕು ಅಂತಂದರೆ. ಆಮೇಲೆ ವೆಯ್ಟ್ ಲಾಸ್ ಹೆಂಗೆ ಮಾಡೋದು ಮೇಡಮ್, ಯಾವ ಆಸನ ಮಾಡಬೇಕು, ಬೇಗ ವೆಯ್ಟ್ ಲಾಸ್ ಆಗಲ್ಲ ಮೇಡಮ್. ಸೊ ಇವತ್ತು ನಿಮಗೆ ಹೇಳ್ಕೊಡ್ತೀನಿ ವೆಯ್ಟ್ ಲಾಸಿಗೆ ಯಾವ ಆಸನ ಹೆಲ್ಪ್ ಆಗುತ್ತೆ, ಆಮೇಲೆ ಫ್ಲೆಕ್ಸಿಬಿಲಿಟಿ ಹೆಂಗೆ ಇಂಪ್ರೂವ್ ಮಾಡೋದು ಅಂತ. ಬನ್ನಿ ನೋಡೋಣ ಏನು ಮಾಡೋದು ಅಂತ. ಮೊದಲನೇದಾಗಿ ಪ್ಲ್ಯಾಂಕ್, ನಿಮಗೆ ಗೊತ್ತೇ ಇದೆ, ಪ್ಲ್ಯಾಂಕ್ ಎಲ್ಲರಿಗೂ ಗೊತ್ತಿದೆ. ಪ್ಲ್ಯಾಂಕ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ಎರಡನೇದಾಗಿ ಪಿಜನ್ ಪೋಸ್, ಆಮೇಲೆ ಮೂರನೇದಾಗಿ ಡಾಲ್ಫಿನ್ ಪೋಸ್. ಮೊದಲನೇದಾಗಿ ಪ್ಲ್ಯಾಂಕ್ ಮಾಡೋಣ. ಪ್ಲ್ಯಾಂಕ್ ಹೇಗೆ ಮಾಡೋದು ಅಂತ. ಸೊ ಪ್ಲ್ಯಾಂಕ್ ಆಲ್ಮೋಸ್ಟ್ ತುಂಬ ಜನ ತಪ್ಪು ಮಾಡ್ತೀರಾ. ಮೊದಲು ಟೇಬಲ್ ಟಾಪಿಂದ ಎರಡು ಮೊಣಕೈಗಳ ಹೆಲ್ಪಿಂದ ಲಾಕ್ ಮಾಡಿಕೊಂಡು ಬೆರಳುಗಳನ್ನು ನಿಮ್ಮ ಪೂರ್ತಿ ಬಾಡಿ ಪ್ಯಾರಲಲ್ ಆಗಿರಬೇಕು. ನೀವೇನು ಮಾಡ್ತೀರಾ, ಹಿಂಗೆ ಮಾಡ್ತೀರಾ. ಪ್ಲ್ಯಾಂಕ್ ಇದು ಪ್ಲ್ಯಾಂಕ್ ಅಲ್ಲ. ಸೊ ನಿಮಗೇನು ಫೀಲ್ ಆಗಲ್ಲ. ನಿಮಗೆ ಕಂಪ್ಲೀಟ್ ಆಗಿ ಕೋರ್ ವರ್ಕೌಟ್ ಆಗ್ಬೇಕಂದ್ರೆ ನಿಮ್ಮ ಪೂರ್ತಿ ಬಾಡಿ ಸಮವಾಗಿರ್ಬೇಕು. ಮುಂದೆ ನೋಡಿ, ಇದು ಕರೆಕ್ಟ್ ಪೋಸ್ಚರ್. ಸೊ ರಿಲೀಸ್ ಮಾಡಿಬಿಟ್ಟು ಚೈಲ್ಡ್ ಪೋಸಿಗೆ ಹೋಗಿ, ರಿಲ್ಯಾಕ್ಸ್. ಸೊ ಈ ಆಸನ ಮಾಡೋದ್ರಿಂದ ಮೇಜರ್ ಆಗಿ ನಿಮಗೆ ವೇಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಬರೀ ಒಂದ್ಸತಿ ಮಾಡಿದ್ರಲ್ಲ, ಸೊ ನೀವು ಒಂದು 10-15 ಟೈಮ್ಸ್ ರಿಪೀಟ್ ಮಾಡಬೇಕು ಡೈಲಿ. ಸೊ ಇದು ನಿಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮುಂದಿನ ಆಸನ ಡಾಲ್ಫಿನ್ ಪೋಸ್. ಡಾಲ್ಫಿನ್ ಪೋಸ್ ಹೆಂಗೆ ಮಾಡೋದು, ಡಾಲ್ಫಿನ್ ಪೋಸ್ ಯಾಕೆ ಮಾಡಬೇಕು ಅಂದರೆ, ನೀವು ಹೆಡ್ ಸ್ಟ್ಯಾಂಡ್ ಏನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನೀವು ಡಾಲ್ಫಿನ್ ಪೋಸನ್ನು ಟ್ರೈ ಮಾಡಬೇಕು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಮೊದಲು ಟೇಬಲ್ ಟಾಪ್ ಪೊಸಿಷನಿಗೆ ಬನ್ನಿ. ಇಲ್ಲಿಂದ ಎರಡು ಮೊಣಕೈಗಳನ್ನು ಲಾಕ್ ಮಾಡಿಬಿಟ್ಟು ಸಪೋರ್ಟ್ ನಿಮ್ಗೆ ಹೆಂಗೆ ಬೇಕು. ಸೊ ನನಗೆ ಇವಾಗ ಈ ಥರ ಸಪೋರ್ಟ್ ಬೇಕು. ಮೊದಲು ನಾನು ಲಿಫ್ಟ್ ಮಾಡಬೇಕು, ಎರಡು ನೀ ಲಿಫ್ಟ್ ಮಾಡಿ, ಆಮೇಲೆ ಈ ಸಪೋರ್ಟ್ ತಗೊಳ್ಳಿ. ಸೊ ಇಲ್ಲಿಂದ ಬೆಂಡ್ ಮಾಡಿ. ಸೊ ಇದಕ್ಕೆ ನಾವು ಪಿಜನ್ ಪೋಸ್ ಅಂತೀವಿ. ಸೊ ನೀವು ಕ್ಯಾನ್ ವಾಕ್ ಫ್ರಂಟ್ ಆ್ಯಂಡ್ ವಾಕ್ ಬ್ಯಾಕ್. ಎಷ್ಟಾಗುತ್ತೋ ಅಷ್ಟು ನೀವು ಮೂವ್ ಮಾಡ್ಬೋದು. ರಿಲ್ಯಾಕ್ಸ್ ಮಾಡಿಬಿಟ್ಟು ಚೈಲ್ಡ್ ಪೋಸಿಗೆ ಹೋಗಿ. ಸೊ ಈ ಆಸನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ನೀವು ಹೆಡ್ ಸ್ಟ್ಯಾಂಡ್ ಮಾಡಬೇಕು ಅಂತಂದರೆ ನೀವು ಡಾಲ್ಫಿನ್ ಪೋಸ್ ಮಾಡಲೇಬೇಕು. ಆಮೇಲೆ ನಿಮ್ಮದು ಬ್ಯಾಕ್ ಬೋನಲ್ಲಿ ಪ್ರಾಬ್ಲಮ್ ಇದ್ದರೆ, ಅಥವಾ ನಿಮಗೆ ಬ್ಯಾಕ್ ಏನಾದರೂ ಪೇನ್ ಇದ್ದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಆಮೇಲೆ ಇದು ವೆಯ್ಟ್ ಲಾಸಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಬಟ್ ಕಂಟಿನ್ಯೂಸ್ ಮಾಡಬೇಕು. ಸೊ ಆಯಿತು, ಇವಾಗ ಮೂರನೇ ಆಸನ ಮಾಡೋಣ. ಸೊ ಡಾಲ್ಫಿನ್ ಪೋಸ್ ಆಯಿತು, ಪ್ಲ್ಯಾಂಕ್ ಆಯಿತು. ಮೂರನೇ ಆಸನ ಪಿಜನ್ ಪೋಸ್. ಪಿಜನ್ ಪೋಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಪಿಜನ್ ಪೋಸಿಗೆ ಸ್ವಲ್ಪ ಹಿಪ್ ಫ್ಲೆಕ್ಸಿಬಿಲಿಟಿ ಇರಬೇಕು, ಇಲ್ಲಾಂದರೆ ಬೇಸಿಕ್ ವರ್ಷನ್ ಮಾಡಿ. ಸೊ ನಾನೇನು ಮಾಡ್ತೀನಿ ಅಂದರೆ, ಮೊದಲು ನನ್ನ ಎಡಗಾಲನ ಸ್ಟ್ರೈಟ್ ಇಡ್ತೀನಿ, ನನ್ನ ಬಲಗಾಲನ ಆಲ್ರೆಡಿ ನಾನು ಬೆಂಡ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟು ಮಾಡೋದು ಕಷ್ಟ ಅಂತಂದರೆ ನೀವು ಸ್ವಲ್ಪನೇ ಬೆಂಡ್ ಮಾಡ್ಕೋಬೋದು, ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡಿ. ಸೊ ನಾನು ಫ್ಲೆಕ್ಸಿಬಿಲಿಟಿ ಇದ್ದವರು ಸೊ ಇದನ್ನು ಮಾಡಿ. ಇದಕ್ಕೆ ನಾವು ಪಿಜನ್ ಪೋಸ್ ಅಂತೀವಿ. ಎರಡೂ ಕೈಗಳ ಸಪೋರ್ಟ್ ತಗೊಂಡು ಮೇಲೆ ನೋಡಿ. ಇದು ಬೇಸಿಕ್ ವರ್ಷನ್ ಆಫ್ ಪಿಜನ್ ಪೋಸ್. ಸೊ ಇವಾಗ ನಾನೇನು ಮಾಡ್ತೀನಿ, ಅಡ್ವಾನ್ಸ್ಡ್ ವರ್ಷನ್. ಸೊ ಯಾರಿಗಾಗತ್ತೋ ಅವರು ಟ್ರೈ ಮಾಡಿ. ಇದು ಅಡ್ವಾನ್ಸ್ಡ್ ವರ್ಷನ್. ರಿಲ್ಯಾಕ್ಸ್. ಸೊ ಬೇಸಿಕ್ ವರ್ಷನು ಇದೆ, ಅಡ್ವಾನ್ಸ್ಡ್ ವರ್ಷನು ಇದೆ. ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಈ ಆಸನದಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂತಂದರೆ, ಒಂದು ನಿಮ್ಮದು ಫ್ಲೆಕ್ಸಿಬಿಲಿಟಿ, ಬಾಡಿ ಫ್ಲೆಕ್ಸಿಬಿಲಿಟಿ, ಬ್ಯಾಕ್ ಬೆಂಡಿಂಗ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮದು ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ಇಂಪ್ರೂವ್ ಆಗುತ್ತೆ. ಆಂಗ್ಸೈಟಿ, ಸ್ಟ್ರೆಸ್ ಇರೋರು ಈ ಆಸನಗಳನ್ನು ಟ್ರೈ ಮಾಡ್ಬೋದು. ಯಾರು ಮಾಡಬಾರ್ದು ಅಂತಂದರೆ, ಯಾರಿಗೆ ಮಂಡೆ ನೋವು ಇರುತ್ತೆ, ಅಥವಾ ಏನಾದರೂ ಬ್ಯಾಕ್ ಪೇನ್ ಇದೆ, ಸ್ಲಿಪ್ ಡಿಸ್ಕ್ ಏನಾದರೂ ಆಗಿದೆ, ಅಥವಾ ಏನಾದರೂ ಇಂಜುರಿ ಆಗಿದೆ ಅಂತಂದರೆ ಅವ್ರಿಗೆ ನಾವು ಈ ಆಸನಗಳನ್ನು ರೆಕಮೆಂಡ್ ಮಾಡಲ್ಲ. ಈ ಆಸನಗಳನ್ನು ಟ್ರೈ ಮಾಡಿಬಿಟ್ಟು ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಶ್ವೇತಾ ಅವಾರಿ ಮಾಡುವ ನಮಸ್ಕಾರಗಳು.